ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರೀ ಬಾಯಿ ಮಾತಿಗೆ ನೀವು ನಮ್ಮ ಮನೆಯವರು ಅಂತ ಹೇಳಲಿಲ್ಲ ಶಿವು ಅವರೇ, ನಿಜವಾಗ್ಲೂ ನೀವು ನಮ್ಮ ಫ್ಯಾಮಿಲಿ. జగమే మాయా బ్రతుకే మాయా వేదాలలో ಸಾರಮಿಂತೇನೈ. ನಂಗಂತೂ ನಂಬೋಕೆ ಆಗ್ತಿಲ್ಲ. ಫಲ ಈ ಕೆಂಬುತ ನವಿಲಾಗತ್ತೆ ಅಂತ ನಂಗೆ ನಂಬೋಕೆ ಸಾಧ್ಯ ಇಲ್ಲ. ಏನು ನಯ, ಏನು ವಿನಯ. ಅಜ್ಜಿ ಕಾಫಿ, ಬಾಲ ಕಾಫಿ. ನೀನು ನಂಬಕ್ಕಾಗತ್ತೇನೆ ಅತ್ತೆ? ಎಷ್ಟು ದಿನ ಅಂತ ನೋಡೋಣ ಇರಿ. ಸಾಕು ಸುಮ್ಮನಿರೆ. ನನಗೆ ಇದನ್ನೆಲ್ಲ ನಂಬಕ್ಕಾಗಲ್ಲ ಅಂತ ಇದ್ರೆ ಇವಳು ಸಾಕು ಸುಮ್ಮನಿರಿ ಅಂತ. ಏನೋ ಒಳ್ಳೆಯವಳು ಆಗ್ತಾ ಇದ್ದಾಳಲ್ಲ. ಆದರೆ ನನಗೂ ಸಂತೋಷ ಆಗುತ್ತೆ ಅತ್ತೆ. ನಾನೇನು ಬೇಡ ಅಂತೀನ? ಇಲ್ಲ ಅತ್ತೆ, ಈ ಸರಿ ನಾವು ಅವಳನ್ನ ನಂಬೋದು ಅನ್ಸುತ್ತೆ. ನೀವು ಒಂದ್ಸರಿ ಬಜ್ಜಿ ಅಂಗಡಿ ಹತ್ರ ಬಂದು ನೋಡಿ, ನಿಮಗೆ ನಂಬಿಕೆ ಬರುತ್ತೆ. ಸ್ವಲ್ಪನೂ ಕೀಳರಿಮೆ ಇಲ್ಲದೆ ಕಸ್ಟಮರ್ಸ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಬಜ್ಜಿ ಕರಿಯೋದ್ರಿಂದ ಹಿಡಿದು ಕ್ಲೀನಿಂಗ್ವರೆಗೂ ಎಲ್ಲ ನೋಡ್ಕೋತಿದ್ದಾಳೆ. ಎಷ್ಟೋ ಜನ ನನ್ನ ಹತ್ರನೇ ಬಂದು ಅವಳ ಪರಿವರ್ತನೆ ಬಗ್ಗೆ ಮಾತಾಡಿ ಹೋಗ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾತೆ. ಮಾವ, ಒಳ್ಳೇದನ್ನ ಒಳ್ಳೇದು ಅಂತ ಹೇಳಬಾರ್ದವ್ರಕ್ಕೂ. ಇವಳೊಬ್ಳು ಮಾವ ಅಂತ ರಾಗ ಎಳಿತಾಳೆ. ಆಗಲಿ ಬಿಡಿ, ಒಳ್ಳೇದಾದ್ರೆ ಆಗಲಿ ಬಿಡಿ. ಅವಳು ಒಳ್ಳೇದಾದ್ರೆ ಬಾಲನ್ನ ಅವಳೇ ನಿನಗೆ ಬಿಟ್ಕೊಡ್ತಾಳೆ ಅಲ್ವೇನೋ? ಅಜ್ಜಿ, ಆ ಮಾತು ಬಿಡಿ. ದಿನ ಬೆಳಿಗ್ಗೆ ಎದ್ದು ಪೇಪರ್ ಹಾಕೋದು, ಹಾಲು ಹಾಕೋದು ಅಂದರೆ ಏನು ಸುಮ್ಮನೆನಾ? ಅದಕ್ಕೆ ದೃಢವಾದ ಮನಸ್ಸು ಬೇಕು. ಸುಮ್ಮನೆ ಇಷ್ಟೊಂದೆಲ್ಲ ಕಷ್ಟಪಡೋಕ್ಕಾಗಲ್ಲ ಬಿಡಿ. ಅದೇನೋ ನಿಜ ಬಾಲ, ಆದರೆ ಅದೆಲ್ಲಿ ನಾಟಕ ಆಗ್ಬಿಡುತ್ತೋ ಅನ್ನೋ ಭಯ. ನನ್ಗ್ಯಾಕೋ ಮಾವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಳು ಮಾಡ್ತಿರೋ ನಾಟಕ ಅಂತ ಅನಿಸ್ತಾ ಇದೆ. ಆಯಿತು, ಅವಳು ಬದಲಾಗ್ತಾಳೋ ಬಿಡ್ತಾಳೋ. ನನಗಂತೂ ಈ ಥರ ಮನೇಲಿ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ಅವಳು ನಿನ್ನ ಜೊತೆಗೆ ಕೆಲಸ ಮಾಡ್ತಾಳ ಮಾವ? ಬೇಡ ಬಿಡಿ, ಅವಳಿಗೆ ಬೇರೆ ಕೆಲಸ ನೋಡ್ಕೊಳಕ್ಕೆ ಹೇಳ್ತೀನಿ. ಹೌದು ಬಾಲ, ಹಾಗೆ ಮಾಡು. ಅವಳು 4 ದಿನ ಜೋಶಲ್ಲಿ ಕೆಲಸ ಮಾಡಿಬಿಟ್ಟು ಆಮೇಲೆ ಮಾಡಲ್ಲ ಅಂದರೆ ನಿನಗಿರೋ ಕಸ್ಟಮರ್ಸ್ನ ನೀನು ಕಳ್ಕೊಬೇಕಾಗತ್ತಲ್ವಾ? ಹೌದು ಬಲ, ಹಾಗೆ ಮಾಡು. ಮೊದಲೇ ಎಡವಟ್ಟು ರಾಣಿ. ಏನೇ ಅವಳು ನಂಬಿಸೋ ಥರ ಆ್ಯಕ್ಟ್ ಮಾಡಿದ್ರು ನೀನು ಅವಳ ಮೇಲೆ ಒಂದು ಕಣ್ಣಿಟ್ಟು. ಯಾಕೋ ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಬರ್ತಾ ಇಲ್ಲಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಅಜ್ಜಿ, ದಿವ್ಯಾ ಬಂದ ತಕ್ಷಣ ಮಾತಾಡ್ತೀನಿ. ಇನ್ಮೇಲೆ ದಿನ ಬಾಲ ಮಾಡ್ತಾ ಇರೋ ಬೋಂಡ ಬಜ್ಜಿ ಎಲ್ಲ ತಿನ್ಬೋದು. ಅತ್ತೆ, ಮತ್ತೆ ಶುರು ಆಯ್ತಾ ನಿಮ್ಮದು? ಇನ್ಮೇಲೆ ಬಜ್ಜಿ ಗಿಜ್ಜಿ ಅನ್ನೋ ಹಾಗಿಲ್ಲ. ಸ್ವಲ್ಪ ದಿನ ಆದರೂ ಬಾಯಿ ಕಟ್ಟಿ. ಬಾಲ ಮಾಡ್ತಾ ಇರೋ ಬೋಂಡ ಬಜ್ಜಿ ಮಾತ್ರ ತಿನ್ಬೇಡ ಅಂತ ಹೇಳಬೇಡ ಕಣೆ, ಪ್ಲೀಸ್. ಯಾ, ಪೇಮೆಂಟ್ಸ್ ಎಲ್ಲ ಅಕೌಂಟ್ ಡಿಪಾರ್ಟ್ಮೆಂಟಿಂದ ಕ್ಲಿಯರ್ ಮಾಡಿ ನನಗೆ ರಿಸಿಪ್ಟ್ ಕಳಿಸಿ. ಡನ್. ಥ್ಯಾಂಕ್ ಯು. ಬಟ್ ಯಾರು ನೀವು? ಏಯ್, ಏನಾಗಿದೆ ನಿನಗೆ? ಏನು ಹಂಗೆ ಕೇಳ್ತಿದ್ಯಾ? ನಾನು ಯಾರು ಅಂದರೆ ಮಿಸ್ಟರ್ ಕಾರ್ತಿಕ್ ಕೋಟೆ ಮನೆ ಹೆಂಡತಿ, ಮಿಸಸ್ ಕಾರ್ತಿಕ್. ಹೌದಾ? ಇವಾಗ ನೆನಪಂತ? ಅದು ಮರೆಯೋ ವಿಷಯನ ಸ್ವಾಮಿ? ಇಷ್ಟು ದಿನ ದೇಶಾಂತರ ಹೋಗಿದ್ರಲ್ಲ, ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ,
ಎಲ್ಲೋ ನನ್ನ ಮರ್ತೋಗಿದ್ದೀರಾ ಅನ್ಕೊಂಡೆ. ಈ ಭೂಪನ್ ಮರೆಯೋದಕ್ಕಾಗತ್ತಾ? ಅಲ್ಲಿದ್ರು ಎಲ್ಲಿದ್ರು ನೀನ್ ಮಾತ್ರ ಈ ಹೃದಯದಲ್ಲೇ ಇರ್ತೀಯ. ಈ ಡೌಗೇನು ಕಡಿಮೆ ಇಲ್ಲ. ಯಾಕಪ್ಪ ಹಾಗೆ ಹೇಳ್ತೀಯ? ಆದರೂ ಅತ್ತೆ ಸೊಸೆ ದೇವಸ್ಥಾನಕ್ಕೆ ಹೋಗಿ ಬಂದು ಒಳ್ಳೆ ಕೆಲಸನೇ ಮಾಡಿದ್ರಿ. ಮತ್ತೆ ಸುಮ್ಮನೆನಾ ನಮ್ಮ ಕಾಂಬೋ? ಅದು ಸರಿ. ನಿಮ್ಮ ಕಾಂಬೋಲಿ ಬಡಪಾಯಿ ಆಗಿದ್ದು ನಾನು ನಮ್ಮಪ್ಪ. ಅಪ್ಪ ಏನೋ ಫ್ರೀಡಮ್ನ ಎಂಜಾಯ್ ಮಾಡ್ತಾ ಇದ್ರು, ಆದರೆ ನಮ್ಗೆ ಈ ಥರ ಫ್ರೀಡಮ್ಮೇ ಬೇಡವೇ. ನಾನು ಯಾವಾಗಲೂ ನಿನ್ನ ಪ್ರೀತಿಲೇ ಬಂದಿ ಆಗಿರಬೇಕು ಸತ್ಯ. ಹತ್ತು ದಿನ ಆಚೆ ಹೋಗಿದ್ದಕ್ಕೆ ಈ ಲೆವೆಲಲ್ಲಿ ಪ್ರೀತಿ ಉಕ್ಕಿ ಹರಿತಿದ್ಯಾ? ಹಾಗೇನಿಲ್ವಲ್ಲ, ಪ್ರೀತಿ ಯಾವಾಗಲೂ ಹಾಗೇ ಇರುತ್ತೆ. ಅದನ್ನ ನೋಡೋ ಕಣ್ಗಳಲ್ಲಿ ಪ್ರೀತಿ ಇರಬೇಕಷ್ಟೆ. ಬೇಜಾರಾಯ್ತಾ ನಾವಿಬ್ರು ಸುಳ್ಳು ಹೇಳಿ ಹೋದ್ವಿ ಅಂತ? ನೀವು ಹೋಗ್ತಾ ಇರಬೇಕಾದ್ರೇನೋ ಬೇಜಾರಾಯಿತು, ಆದರೆ ವಿಷಯ ಎಲ್ಲ ಗೊತ್ತಾದ್ಮೇಲೆ ಫುಲ್ ಪ್ರೌಡ್ ಫೀಲಿಂಗ್. ನೀನು ಸಾಧನೆ ಮೇಲೆ ಸಾಧನೆ ಮಾಡ್ತಾ ಇದ್ರೆ ನಾನೇನೋ ಅಚೀವ್ ಮಾಡಿರೋ ಥರ ಫೀಲಿಂಗು. ಆಮ್ ಅ ಪ್ರೌಡ್ ಹಸ್ಬೆಂಡ್ ಏನು. ನಿಜವಾಗ್ಲೂ? ಇವಾಗ ಯಾಕಮ್ಮ ಈ ಡೌಟು? ಪ್ರಪಂಚ ನೋಡ್ತಾ ಇದ್ದೀನಲ್ವಾ ಅಮೂಲ್ ಬೇಬಿ, ಹೆಂಡತಿ ಸಾಧನೆ ಮಾಡಿಬಿಟ್ರೆ ಗಂಡನ್ಗೇನೋ ಕಿರಿಕಿರಿ, ತನ್ಗಿಂತ ಹೆಂಡತಿ ಮೇಲಿರಬಾರ್ದು ಅಂತ ಯೋಚನೆ ಮಾಡ್ತಾರೆ, ಜಗಳನೂ ಆಡ್ತಾರೆ. ಅವರೆಲ್ಲ ಯಾಕೆ ಆ ರೀತಿ ಇರ್ತಾರೆ? ಬೇರೆ ಗಂಡಂದಿರ ಬಗ್ಗೆ ನನಗೆ ಗೊತ್ತಿಲ್ಲ ಸತ್ಯ. ನಾನಂತೂ ಸೀದಾ ಸಾದಾ. ನೀನು ಏಳಿಗೆ ನೋಡಿ ಜೆಲಸಿ ಪಟ್ಕೊಂಡು ನಾನು ಏನು ಮಾಡಲಿ ಹೇಳು? ನಾವು ಪ್ರೀತಿಸೋರು ಮುಂದಕ್ಕೆ ಹೋದರೆ ಅವ್ರ ಜೊತೆ ನಾವೊಂದು 2 ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ಅವ್ರನ್ನ ಹಿಂದೆ ಎಳಿಬಾರ್ದು. ಹೊರಗಡೆ ಪ್ರಪಂಚದ ಜೊತೆ ಗುದ್ದಾಡೋದಿದ್ದೇ ಇರುತ್ತೆ ಅಮೂಲ್ ಬೇಬಿ, ಆದರೆ ನಿನ್ನಂಥ ಗಂಡ ಇದ್ರೆ ಮನೇಲಾದ್ರೂ ನೆಮ್ಮದಿಯಾಗಿರ್ಬೋದು. ಓಹೋ, ಇಷ್ಟೊಂದೆಲ್ಲ ಎಮೋಷ್ನಲ್ ಆಗೋದು ಏನೂ ಬೇಡ. ಇದರಲ್ಲಿ ದೊಡ್ಡಸ್ತಿಗೆ ಏನೂ ಇಲ್ಲ ಸತ್ಯ. ನನ್ನ ಪ್ರಕಾರ ಎಲ್ಲರೂ ಹೀಗೆ ಇರಬೇಕು. ಅವ್ರವ್ರ ಹೆಂಡತಿ ಬಗ್ಗೆ ಅವ್ರಿಗೆ ಹೆಮ್ಮೆ ಇಲ್ಲ ಅಂದರೆ ಇನ್ನು ಯಾರಿಗೆ ಹೆಮ್ಮೆ ಆಗತ್ತೆ ಹೇಳು? ಆದರೆ ಒಂದು ವಿಷಯ, ಇನ್ಮೇಲಿಂದ ನೀನೆಲ್ಲಾದ್ರೂ ಹೋಗಬೇಕಾದ್ರೆ ನನ್ನೂ ಕರ್ಕೊಂಡು ಹೋಗು ಪ್ಲೀಸ್. ನೀನು ಬಿಟ್ಟಿರೋಕೆ ನನ್ನ ಕೈಲಿ ಆಗಲ್ಲ ಸತ್ಯ. ಆಯ್ತು ಸಾಹೇಬ್ರೆ, ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ. ಹೋಗೋದಾದ್ರೆ ನಿಮ್ಮನ್ನ ಕಂಕ್ಳಲ್ಲೇ ಎತ್ಕೊಂಡು ಹೋಗ್ತೀನಿ, ಓಕೆನಾ? ರೀಲಿ? ಇದೇ ಖುಷಿಲಿ? ಇದೇ ಖುಷಿಗೆ? ಅದೇ ಇದೇ ಖುಷಿಗೆ. ಇದೇ ಖುಷಿಲಿ ಅತ್ತೆ. ಅಮ್ಮ, ಏ ಸತ್ಯ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.